ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಮಾವಿನ ಹಣ್ಣಿನ ಸೀಸನ್ ಅಲ್ವಾ? ಎಷ್ಟು ಚೆನ್ನಾಗಿ ಮಾವಿನ ಹಣ್ಣು ಬಂದಿದೆ ಅಂದರೆ ಆಟ ಆಡ್ತಾ ಇದ್ವಿ, ಯಾರು ಕತ್ತರಿಸೋದು ಅಂತ. ಎಷ್ಟು ತಿರುಗಿಸಿದ್ರು ನನ್ನ ಮೇಲೆ ಬರ್ತಾ ಇತ್ತು. ಸರಿ ಅಂತ ನಾನೇ ಕತ್ತರಿಸ್ತೀನಿ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪ ಆಟ ಆಡ್ಕೊಂಡು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕೂತ್ಕೊಂಡ್ವಿ. ಸರಿ, ಮತ್ತೊಂದು ಸರಿ ತಿರುಗಿಸಿ ನೋಡೇ ಬಿಡೋಣ ಅಂದರೆ ಅದು ಮತ್ತು ನನಗೆ ಬಂದ್ಬಿಡದ. ಸರಿ, ಯಾವ ಥರ ಕತ್ತರಿಸ್ಬೇಕು ನಿನ್ನನ್ನು ಅಂತ ನಾನು ಕೇಳಿಕೊಂಡು ಕತ್ತರಿಸೋಕೆ ಶುರು ಮಾಡಿಬಿಟ್ಟೆ. ನೋಡಿರಿ, ಸರಿ ನನ್ನ ಬಾಕ್ಸ್ ಆಗಿ ಕಟ್ ಮಾಡು ಅಂತ ಹೇಳ್ತು. ಆಯಿತು, ನಾನು ಟ್ರೈ ಮಾಡ್ತೀನಿ ಅಂತ ಮಾಡಿದೆ. ನೋಡಿ, ಮೆತ್ತಗೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಅದನ್ನು ಕತ್ತರಿಸೋಕೆ ಶುರು ಮಾಡಿಬಿಟ್ಟೆ. ನನ್ನ ಮಗಳಿಗೆ ತುಂಬ ಇಷ್ಟ ಈ ಥರ ಕತ್ತರಿಸ್ಬಿಟ್ಟು ಕ್ಯೂಬ್ ಆಗಿ ಕೊಟ್ಬಿಟ್ರೆ ಅವಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಯಾಕಂದರೆ ಏನು ಕೈ ಗಲೀಜಾಗಲ್ಲ, ಹಾಗೆ ತಿಂದ್ಬಿಡ್ಬೋದಲ್ಲ. ಅದಕ್ಕೆ ಅವಳಿಗೆ ಈ ಥರ ಅಂದರೆ ಇಷ್ಟ. ತಗೊಂಡ್ಲು. ಸರಿ, ಇನ್ಯಾವ ಥರ ಕತ್ತರಿಸ್ತೀಯಾ ಅಂತ ಕೇಳ್ತಾ ಮಾವಿನ ಹಣ್ಣು. ನಾನು ನಿನ್ನನ್ನು ಡೈಮಂಡ್ ಶೇಪಲ್ಲಿ ಕತ್ತರಿಸ್ತೀನಿ ನೋಡು ಅಂಥೇಳಿ ಮತ್ತೆ ಕತ್ತರಿಸೋಕೆ ಶುರು ಮಾಡಿಬಿಟ್ಟೆ. ಅದಕ್ಕೆ ಭಯ, ಪಾಪ ನಾನು ಸತ್ತೆ ಅಂದ್ಕೊಂಡು ಇತ್ತು. ಇವಳ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲಪ್ಪ ಅಂತ. ಬರೀ ಕತ್ತರಿಸೋದೆಲ್ಲ ನೂರು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇತ್ತು. ನೋಡಿದ್ರೆ ನಾನು ಡೈಮಂಡ್ ಶೇಪಲ್ಲಿ ಕತ್ತರಿಸೇ ಬಿಟ್ಟೆ. ನೋಡಿ ಏನು ಸಖತ್ತಾಗಿ ಬಂತು ಅಂತ. ಅದು ತಿನ್ನಕ್ಕೂ ಖುಷಿ. ಆ ಮ್ಯಾಂಗೋನು ಟೇಸ್ಟೇ ಸಖತ್ತಾಗಿರುತ್ತೆ. ಅದರಲ್ಲೂ ಹಿಂಗೆ ಶೇಪ್ ಕಟ್ ಮಾಡಿಕೊಟ್ರೆ ನನ್ನ ಮಕ್ಳಿಗಂತೂ ಹಬ್ಬ. ಅದನ್ನು ತಿಂದ್ವಿ. ಆಮೇಲೆ ಇನ್ನೊಂದು ಮ್ಯಾಂಗೋ ಇತ್ತಲ್ಲ, ನನ್ನನ್ನು ಯಾವ ಥರ ಕತ್ತರಿಸ್ತೀಯಾ, ನಾನು ನಿನ್ನ ಸುಟ್ಬಿಡ್ತೀನಿ ಅಂತ ಹೇಳ್ತೆ. ಅದನ್ನು ಕತ್ತರಿಸಿ ಬಿಸಾಕ್ಬಿಟ್ಟು ನಿನ್ನ ಸಿಪ್ಪೆ ಸುಲಿದು ತಿಂದುಬಿಡ್ತೀನಿ ಅಂತ ಎದುರಿಸ್ದೆ. ಸಾಧ್ಯನೇ ಇಲ್ಲ ಅಂತ ಅದು ಅಂದ್ಕೊಳ್ಳೋಷ್ಟೊತ್ತಿಗೆ ಸಿಪ್ಪೆ ಸುಲಿದು ತಿಂದ್ಬಿಟ್ಟೆ. ನಾನೆಲ್ಲ ಕೆಳಗೆ ಗಲೀಜು ಮಾಡ್ತೀನಿ ಅಂದ್ಕೊಳ್ಳೋಷ್ಟೊತ್ತಿಗೆ ನಾನು ಟ್ರೇ ಇಟ್ಬಿಟ್ಟೆ. ಸರಿ ಅಂತ ಸಿಪ್ಪೆನೆಲ್ಲ ತಿಂದ್ವಿ. ಮಾವಿನ ಹಣ್ಣು ನಾವೇ ಹಣ್ಣು ಮಾಡಿರೋದ್ರಿಂದ ಸಿಪ್ಪೆನೂ ತಿನ್ಬೋದು, ತುಂಬ ಒಳ್ಳೆಯದು ಸಿಪ್ಪೆ. ಹಿಂಗೆ ಇಷ್ಟು ಮಾಡಿದ್ಯಲ್ಲ, ಇನ್ನೇನು ಮಾಡ್ತೀಯಾ, ಹೆಂಗೆ ತಿನ್ನೋದಪ್ಪ ಅಂತ ತಿರುಗಿಸಿ ನೋಡಿದೆ. ಒಂದು ಐಡಿಯಾ ಬಂದೇ ಬಿಡ್ತು. ಹಚ್ಚಿ ತಿಂದುಬಿಡ್ತೀನಿ ಅಂತ ತಿಂದಾಕ್ಬಿಟ್ಟೆ. ಅದ್ರ ಮೂತಿ ನೋಡ್ಬೇಕಾಗಿತ್ತು, ಸೇಮ್ ಕೋತಿ ಥರ ಆಗಿತ್ತು. ಮಕ್ಕಳೆಲ್ಲ ನಕ್ಕು, ನಾನು ನಕ್ಬಿಟ್ಟು ಸುಮ್ಮನಾಗಿದೆ. ಆಮೇಲೆ ಉಳ್ದಿದ್ದ ಪಾಟ್ನ ಮಕ್ಕಳು ಕಾಯ್ತಾ ಇದ್ರಲ್ಲ, ಅವ್ರಿಗೆ ಕೊಡಬೇಕು ಅಂತ ಕತ್ತರಿಸ್ಬಿಟ್ಟು ಹಾಕ್ಬಿಟ್ಟೆ. ಅಷ್ಟೊತ್ತಿಗೆ ಕಾಯ್ತಾ ಇದ್ದವರು ತಗೊಂಡು ತಿಂದ್ಬಿಟ್ರು. ಥ್ಯಾಂಕ್ ಯು.